ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾಗೋಷ್ಠಿ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಇಟ್ಟಂಥ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಹೇಗಾಯಿತು, ಹೆಂಗಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ನಾನು ರಿಲೀಸ್ ಆಗೋ ಅಷ್ಟರೊಳಗಡೆ ಏನೇನಾಯಿತು ಅನ್ನೋದು ಹೊರಗಡೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ, ಅದು ಎಲ್ಲೋ ಒಂದು ಕಡೆ ಒಬ್ರಿಗೆ ಗೊತ್ತಾಗಿರುತ್ತೆ, ಎಲ್ಲೋ ಅಂತ ಕೂತ್ಕೊಂಡು ಮಾತಾಡಿದ್ದೀನಿ. ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ, ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ. ಅದಕ್ಕಾಗಿ ಎಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮತ್ತೆ ಏನಾರು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡ್ಸೋಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದೊಂದು ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು. ಎಲ್ಲ ಆಡಿಯೋ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ, ಅದಾದ್ಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ಲಸ್ ಮಾಡ್ಕೊತಾರೆ, ಒಂದು 2 ದಿನ 3 ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಅದಾದ್ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಆಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ. ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆಯಲ್ಲಿ ಇದ್ದಿದ್ರೆ ನಾನು ಒಂದು 100 ಸಾಕ್ಷಿಗಳು ಹುಟ್ಟಾಗ್ತಿದ್ದೆ. ನಾನು ಆ ಥರ ಕಂಪ್ನಿಗಳು ಯಾವುದು ಓಪನ್ ಮಾಡಿಲ್ಲ. ನನಗೆ ಗೊತ್ತಿರೋದು ಒಂದೇ, ವ್ಯವಸಾಯ, ಒಂದು ಕಲೆ, ಎರಡನ್ನೇ ನಂಬ್ಕೊಂಡು ಬಂದಿರೋದು. ಇದುವರೆಗೂ ನನಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಏನೂ ಇಲ್ಲ. ಇಲ್ಲಿ ಏನು ಮಾತಾಡಿದ್ದೀನಿ, ಅವ್ರು 3 ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು, ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದನ್ನ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ. 15 ದಿವಸಕ್ಕೆ ವಾರಕ್ಕೆ ಒಂದು ಜಗಳಗಳು ಆಗ್ತಾನೆ ಇದ್ದು, ಏನೇನೋ ಆಗ್ತಾನೆ ಇದ್ದು, ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗ ಡೇಟು ದಿನ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು. ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬಾ ಸಾಕಾರೆ. ನಾನು ಇದುವರೆಗೂ ಯಾವ ಸ್ಟೇಷನ್ ಮೆಟ್ಲು ಹೊತ್ತಿಲ್ಲ, ಯಾವ ಕೋರ್ಟು ಕಚೇರಿ ಅಂತ ಹತ್ತಿಲ್ಲ. ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ, ಯಾಕೆಂದ್ರೆ ಸುಮಾರು ಕೆಲಸಗಳಿರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಬಟ್ ಹಿಂಗಾಗತ್ತೆ ಅಂತ ಅನ್ಕೊಂಡಿರಲ್ಲ. ನನ್ನ ಒಂದು ಬ್ಯಾಡ್ ಲಕ್. ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ 100% ಅದು ನಂದಲ್ಲ ಅಂತಾನೆ ಅನ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಒಂದೊಂದು ವೇರಿಯೇಷನ್ ಒಂದೊಂಥರ ಇದೆ. ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಅಂದಿದ್ದಾರೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕಟ್ ಆಗಿದೆ. ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದ್ರೆ ಅದು ಈಗ ಏನ್ ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನ್ಸುತ್ತೆ. ಬಟ್ ನಾನು ಸ್ಟಾರ್ಟಿಂಗ್ ಇಲ್ಲ ನಂದಲ್ಲ ಅಂದಿದ್ದೆ ಒಂದ್ ಕಡೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಂಗೆ ಅಂದಿದ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು. ನನಗೆ ಯಾರು ಬಿಟ್ಟವ್ರೆ ಅಂತ ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಒಂದು ಹಿಂಟ್ ಕೊಟ್ಟಿದ್ರು, ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇತ್ತು, 50,000 ಕೊಟ್ಟು ತಗೊಂಬಂದಿದೀವಿ, 50,000 ಕೊಟ್ಟು ಡಿಲೀಟ್ ಮಾಡಿಸಿದೀವಿ, ಅದೊಂದು ಬಿಟ್ರೆ ಸಾಕು, ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ. ಹಂಗೆ ಅಷ್ಟೊಂದು ದ್ವೇಷ ಯಾಕೆ? ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ. ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು, ಅವ್ರು ಹೋರಾಡ್ತಾರೆ, ಯಾವ್ದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಿಲ್ಲ. ಅದು ಕಾನೂನಿದೆ, ಅದೇನಾಗಬೇಕು ಅದಾಗ್ತಿದೆ. ಬಟ್ ಈ 3 ಜನ ಮೇಯ್ನ್ ಇವ್ರ ಹತ್ರ ಏನ್ ಹೇಳ್ಕೊಂಡಿದ್ದೆ, ಮನೆಗೆ 2-3 ದಿನ ಕಂಟಿನ್ಯೂ ನಮಗೆ ಜಗಳಗಳು ಆಗ್ತಾನೆ ಇತ್ತು. ಅದ್ರಲ್ಲಿ ಒಬ್ರದ್ದು ಹುಡುಗಂದೊಬ್ಬಂದು ವಾಯ್ಸ್ ಬರುತ್ತೆ, ಅಲೋಕ್ ಅಂತ. ಅವನು ಹೆವಿ ಟ್ಯಾಲೆಂಟೆಡ್. ಅವನು ಟೋಟಲ್ ಒಂದು 69 ರೆಕಾರ್ಡ್ ಮಾಡ್ಯವನೆ. ನನಗೆ ರೆಕಾರ್ಡ್ ಮಾಡೋ ಬುದ್ಧಿ 1% ಇಲ್ಲ. ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ, ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ. ಪ್ರತಿ ಒಂದ್ ದಿವಸ ಮೊಬೈಲ್ನು ಕತ್ಕೊಂಡು ಹೋಗಿದ್ದೇನೆ. ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೇನೋ, ಮೇ ಬಿ ಅವ್ರವ್ರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ. ಆ ಸ್ಕ್ರೀನ್ ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಹೊಡೆದವ್ರಂತೆ. ಅದು ನನಗೆ ಗೊತ್ತಿಲ್ಲ. ಈ ಆಡಿಯೋ ಮನೆಗೆ ಒಂದ್ ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಜಗಳಾಡಲ್ಲ ಇನ್ಮೇಲೆ, ಹೊಡೆದಾಡಲ್ಲ ಅಂತ. ಆಯ್ತು, ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಾನೆ ಕರೆದಿದ್ದವರು. ಅವ್ರಿಗೆ ಹೇಳ್ತಾರೆ CCTV ಫುಟೇಜು ಅದೇನೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ. ಬಟ್ ನಾವೇನು ಅಂದ್ರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬೀಳೋದು, ಮಾತಾಡ್ಬಿಡೋದು, ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ. ಅವ್ರ ಹತ್ರ ಏನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳೋದಷ್ಟೇ. ಯಾವತ್ತೂ ಒಂಚೂರು ಕುಡ್ದಿದ್ದವನು ಹೆಂಗ್ ಕುಡ್ದೆ, ಅಲ್ಲಿ ಹೆಂಗ್ ಕುಡ್ದೆ, ಏನೋ ನಾವು ಪಾರ್ಟಿ ಕುತ್ಕೊಂಡಾಗ ಅದು ಕುಡಿತೀನಿ, ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗ್ ಕುಡ್ದೆ ಅಂತ ಕೇಳ್ತಾರೆ. ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿ ಇದ್ದಾಗಲೇ 3 ದಿವಸ. ನಾನು ಪೂರ್ತಿ ಡಯಟ್ ಇದ್ದವನು. ಸಿನಿಮಾಗೋಸ್ಕರ ತುಂಬಾ ಅಂದ್ರೆ ತುಂಬಾ. ನಮ್ಮ ತಾಯಿ ಐಸವಾಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ. ನನ್ನ ಹೆಂಡತಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಒಂದು 6 ತಿಂಗಳಲ್ಲಿ ಮೈಸೂರಲ್ಲಿ ಇದ್ದಾಗ ಅಲ್ಲೂ ಕೂಡ ಜಿಮ್ ಹಿಡ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಕೇಳೋರು, ಐಸವಾಡಲ್ಲಿ ಇಟ್ಕೊಂಡು ನೀನು ಜಿಮ್ಗೆ. ಇಲ್ಲ ಸರ್, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಚೆನ್ನಾಗಿ ಕಾಣ್ಬೋದು. ನಾನು ಇಷ್ಟು ಶ್ರಮ ವಹಿಸ್ತವನು, ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ. ಇವ್ರಿಗೆ ಏನ್ ನನ್ನ ಎಣ್ಣೆ ಕುಡಿ ಜೊತೆಲಿ ಕುತ್ಕೊಂಡಾಗ ಮಾತಾಡಿದ್ದು, ಈ ಅಲೋಕನನ್ನು ಲೇಡೀಸು ಇಬ್ರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬಾ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ. ನಾನು ಶಿವಣ್ಣ ಅವರ ಟೈಟ್ಲ್ ಸಿಕ್ಕಿದ್ದು, ನಾನು ಅವ್ರು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ.
ಇದನ್ನ ಹೇಳಿದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ, 2ನೇ ವಾರಕ್ಕೆ ನಾನು ಕರೆಸ್ತೀನಿ ಥಿಯೇಟ್ರಿಗೆ, ಶಿವಣ್ಣವ್ರ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ದರ್ಶನ್ ಸರ್ದು ಅವತ್ತಿನ 1-2 ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣೆ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ. ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸರ್ ಕೈಲಿ, ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ. ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ. ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ. ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬಾ ರೀಚ್ ಆಗಿದೆ. ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಎಲ್ಲಾ ಕಡೆ ಹಾಕಿದ್ದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್. ಸಿನಿಮಾನು ನೋಡ್ತೀನಿ ಅಂತಾನು ಕೂಡ ಹೇಳಿದ್ರು. ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದ ಅಷ್ಟೇ. ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲೆ ಕೊಟ್ಟಿದ್ದು. ಅದು ಲೇಬಲ್ ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು. ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಏನೂ ಲೇಬಲ್ ಇರಲ್ಲ. ಅವನೇ ತಂದು ಕೊಟ್ಟಿದ್ದ. ಲೋಕನು ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ. ಇವರಿಬ್ಬರಿಗೆ ಒಬ್ರು ಲೇಡೀಸ್ ಇದ್ದಾರೆ. ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಅದು ಹೇಳೋದು ಬೇಡ. ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ, ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ. ಈಗ ಇವರಿಬ್ರು ಏನ್ ಮಾಡಿದ್ರ ಒಂದು 10-10:30 ಸ್ಟಾರ್ಟ್ ಮಾಡಿದ್ದಷ್ಟೇ. ಅದಾದ್ರ ಮುಂಚೆ ನಾನು ಇವ್ರು 3 ಜನ ಏನು ಹೋಗ್ಲದೆ. ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ. ನೆಗೆಟಿವ್ ವಾ ನಿನ್ ಮುಂದಾಗರು ಇವೆಲ್ಲ ಹೇಳಿದ್ದಾರೆ, ಟಾಪಿಕ್ಸ್ ಇದಾರೆ. ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ಇದಾದ್ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ. ನನಗೆ 1% ನೆನಪಿಲ್ಲ. ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು. ಅದಾದ್ಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಇಟ್ಟಿದ್ದವನೇ, ಏನೇನು ಕತೆ, ಪ್ರೋಟೀನ್ ಅಂತ ಹೇಳ್ಕತ್ತೆ ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೋ ಸತಿ ಹಾಕೊಟ್ಟಿದ್ದೇನೆ ಎಣ್ಣೆಗೆ. ಅದೇನು ಅಂತ ನಾನು ಹೇಳಿದ್ದೀನಿ ನೆನೆ. ಕಂಪ್ಲೇಂಟು ಮಾಡ್ತಾ ಇದ್ದೀನಿ, ಅವ್ರ ಮನೇಲೆಲ್ಲ ಚೆಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ. 10-10:30 ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು 8-9 ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ. ಯಾರಾದ್ರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು, ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು. ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬೇಕು. ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ, ಸ್ಟೇಷನಿಗೆ ಫೋನ್ ಮಾಡಬೇಕು, ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳ್ಬೇಕು. ಯಾವುದೂ ಇಲ್ಲದೆ ಬೆಳಗ್ಗೆ 8-9 ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನ್ ಬೇಕೆಲ್ಲ ತಗೊಂಡಿದ್ದೀವಿ, ಇನ್ನು ಆರಾಮಾಗಿರು ಅಂದ್ರೆ ಇದೇನು ಅರ್ಥ? ಇದು ವಾಸ್ತವ. ಇದರಲ್ಲಿ ಅವ್ರ ತರ ನಾನೇನು ಕಟ್ಕತೆ ಕಟ್ಟೋದಾಗ್ಲಿ ಯಾವ್ದು ಕಟ್ತಿಲ್ಲ. ಇದು ಸತ್ಯಾಂಶ ಹೇಳಲೇಬೇಕು ಅನ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ, ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ದಿನ ಅವ್ರ ಕೌಂಟ್ರ್ ಕೊಟ್ಟರು, ನಾನೊಂದು ಕೌಂಟ್ರ್ ಕೊಡೋದು, ಅವ್ರೊಂದು ಕೌಂಟ್ರ್ ಕೊಡೋದು, ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಇವತ್ತು ಮಾತಾಡೋಣ. 3 ಜನ ಏನಾರು ಒಂದು ಆಶೀರ್ವಾದ ಮಾಡಿದ್ರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡ್ಸೋಣ ಅಂತ ಒಂದು